ಪಾಂಡವಪುರ ಪಟ್ಟಣದ ಹಾರೋಳಿ ಗ್ರಾಮದಲ್ಲಿ ನಾಡಪ್ರಭು ಕೆಂಪೇಗೌಡರ 516ನೇ ಜನ್ಮ ದಿನಾಚರಣೆಯನ್ನು ಬಹಳ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕೆಂಪೇಗೌಡರ ಜೀವನ ಚರಿತ್ರೆ ಹಾಡುಗಳನ್ನು ಹಾಡಲಾಗಿದ್ದು, ಅವರ ಸಾಧನೆಗಳಿಗೆ ನಮನ ಸಲ್ಲಿಸಲಾಯಿತು. ನೇಗಿಲ ಸಮಾಜ ಸೇವಾ ಟ್ರಸ್ಟ್ ಅಧ್ಯಕ್ಷ ಎಚ್.ಆರ್. ಧನ್ಯಕುಮಾರ್ ಮಾತನಾಡಿ, ಎಲ್ಲ ಮಹಾನ್ ನಾಯಕರ ಜಯಂತಿಗಳನ್ನು ಸಡಗರದಿಂದ ಆಚರಿಸುವ ಅಗತ್ಯತೆ ಇದೆ ಎಂದರು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಂಸ್ಕೃತಿಯು ಮಂಕಾಗುತ್ತಿರುವುದು ಚಿಂತಾಜನಕ ವಿಷಯವಾಗಿದೆ. ಇಂತಹ ಆದರ್ಶ ವ್ಯಕ್ತಿಗಳ ಸಾಧನೆಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವಲ್ಲಿ ನಾವು ವಿಫಲರಾಗುತ್ತಿರುವುದು ಅತ್ಯಂತ ದುಃಖಕರ ಸಂಗತಿಯ ವಿಷಯ ಎಂದು ತಿಳಿಸಿದರು. ಕೆಂಪೇಗೌಡ ಸ್ಮಾರಕ ಹಾಗೂ ಸಮುದಾಯ ಭವನ ನಿರ್ಮಾಣಕ್ಕೆ ಸರ್ಕಾರದ ಜಾಗಗಳು ಲಭ್ಯವಿದ್ದು, ಸರ್ಕಾರ ನಿವೇಶನ ನೀಡಲು ಮುಂದಾದರೆ ಜನತೆಗೆ ಸಾಕಷ್ಟು ಉಪಕಾರವಾಗಲಿದೆ ಎಂದರು. ಈ ವೇಳೆ ಪಟಾಕಿ ಸಿಡಿ ಸಂಭ್ರಮಿಸಿದರಲ್ಲದೆ ಸಿಹಿ ಹಂಚಿ ಅನ್ನ ಸಂತರ್ಪಣೆಯನ್ನು ಆಯೋಜಿಸಿ ಅರ್ಥಪೂರ್ಣವಾಗಿ ಕೆಂಪೇಗೌಡ ಜಯಂತಿಯನ್ನು ಆಚರಿಸಲಾಯಿತು. ಪುರಸಭೆ ಮಾಜಿ ಸದಸ್ಯ ಶ್ರೀನಿವಾಸ್, ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಕಲ್ಯಾಣ ಮಂಟಪದ ಅಧ್ಯಕ್ಷ ಎಚ್.ಎನ್. ರಮೇಶ, ಯುವ ಮುಖಂಡರಾದ ಕುನ್ನ ಪ್ರದೀಪ್, ಡೈಮಂಡ್, ರವಿ, ಮಂಜು, ನವೀನ್, ಗಿರೀಶ್, ಸುನೀಲ್ ಹಾಗೂ ಹಾರೋಳಿ ಗ್ರಾಮಸ್ಥರು ಭಾಗವಹಿಸಿದರು.
514ನೇ ವರ್ಷದ ಕೆಂಪೇಗೌಡರ ಜಯಂತಿ ಪ್ರಯುಕ್ತ ಈ ಕಾರ್ಯಕ್ರಮಕ್ಕೆ ಅವರು ಕೆಂಪೇಗೌಡರ ಬಗ್ಗೆ ಒಂದು 4 ದಿನಗಳನ್ನ ಮಾತಾಡಬೇಕಂತ ಕೇಳ್ಕೊತಾ ಇದ್ದೀವಿ. ರಾಜಣ್ಣ ಬೈಕ್ ಆಫ್ ಮಾಡಿ. ನಿನ್ನೆ ಸಂಜೆಯಿಂದಲೂ ಕೂಡ ಇಲ್ಲಿ ಧ್ವನಿವರ್ಧಕವನ್ನು ಹಾಕಿದ್ದಾರೆ. ಇಡೀ ಕೆಂಪೇಗೌಡರ ಜೀವನ ಚರಿತ್ರೆಯನ್ನ ಆ ಹಾಡಿನ ಮೂಲಕ, ಆ ಲಾವಣಿ ಮೂಲಕ, ಆ ಕಥೆಯ ಮೂಲಕ ಎಲ್ಲ ವಿಚಾರಗಳನ್ನ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ತಿಳಿಸ್ಕೊಟ್ಟದ್ದು ನಿಜಕ್ಕೂ ಕೂಡ ಅರ್ಥಗರ್ಭಿತವಾಗಿದೆ. ಹಾಗಾಗಿ ನಾಡಪ್ರಭು ಕೆಂಪೇಗೌಡರು ಹಾದಿನಲ್ಲಿ ನಮ್ಮ ಯುವ ಪೀಳಿಗೆ ನಡೀಬೇಕು. ಅವರ ಆದರ್ಶಗಳು, ಅವರ ತತ್ವಗಳನ್ನ ನಾವು ಇಟ್ಕೋಬೇಕು. ಹಾಗಾಗಿ ಇವತ್ತು ನಾವು ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್ ಎಲ್ಲರಿಗೂ ಕೂಡ ಯಾಕೆ ಹೇಳಿದ್ದೀವಿ ಅಂದ್ರೆ ಅವರು ಅಂತಂತ ಒಳ್ಳೆ ಕೆಲಸಗಳನ್ನ ಹೋಗಿದ್ದಾರೆ. ಹಾಗಾಗಿ ಅವರ ಜಯಂತಿಗಳನ್ನ ನಾವು ಅತ್ಯಂತ ಸಡಗರ ಸಂಭ್ರಮದಿಂದ, ಆಸಕ್ತಿಯಿಂದ ಆಲಿಸ್ತೀವಿ. ಇಂಥ ಹಿರಿಯರು ಹಾಕಿಕೊಟ್ಟಿರ್ತಕ್ಕಂಥ ಹೆಜ್ಜೆನಲ್ಲಿ ನಾವೆಲ್ಲ ಯುವ ಪೀಳಿಗೆ ನಡಿಬೇಕು. ಮುಂದಿನ ಪೀಳಿಗೆ ಈ ಎಲ್ಲ ಆದರ್ಶ ವ್ಯಕ್ತಿಗಳನ್ನ ಇಟ್ಕೊಂಡು ಬೆಳಿಬೇಕು ಅಂತ ಹೇಳ್ತಾ ಇವತ್ತು ಈ ಕೆಂಪೇಗೌಡ ಜಯಂತಿಯ ಅಂಗವಾಗಿ ಎಲ್ರಿಗೂ ಕೂಡ ಸಂತರ್ಪಣೆಯನ್ನ ಇಟ್ಕೊಂಡಿದ್ದಾರೆ. ಸಂತೋಷದಿಂದ ಈ ಮದ್ದುಗಳನ್ನ ಹಾಕಿದ್ದಾರೆ. ಊರಿನ ಜನರೆಲ್ಲ ಬಹಳ ಆಸಕ್ತಿಯಿಂದ ಸೇರಿದ್ದಾರೆ. ಈ ಎಲ್ಲ ಒಗ್ಗಟ್ಟು ಪ್ರತಿ ಗ್ರಾಮದಲ್ಲೂ ಆಗ್ಬೇಕು. ನಾನು ಈಗಾಗಲೇ ಬೆಳಗ್ಗೆಯಿಂದ ಹಲವಾರು ಹಳ್ಳಿಗಳಿಗೆ ಹೋದಂಥ ಸಂದರ್ಭದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಅತ್ಯಂತ ಸಂಭ್ರಮದಿಂದ ಬಹಳ ಆಸಕ್ತಿಯಿಂದ ಆಚರಿಸ್ತಾ ಇರ್ತಕ್ಕಂಥದ್ದು ಒಳ್ಳೆಯ ಯುವ ಪೀಳಿಗೆಯ ಸಂಸ್ಕೃತಿಯನ್ನು ಬಿಂಬಿಸುವಂಥ ಕಾರ್ಯಕ್ರಮಗಳು ಇವಾಗಿವೆ ಅಂತೇಳಿ ಬಹಳ ಸಂತೋಷದಿಂದ ವ್ಯಕ್ತಪಡುತ್ತಾ ಇವತ್ತು ಈ ಆರೋಳಿ ಗ್ರಾಮದಲ್ಲಿ ನಡೀತಿರ್ತಕ್ಕಂಥ ನಾಡಪ್ರಭು ಕೆಂಪೇಗೌಡ ಜಯಂತಿ ಅಂಗವಾಗಿ ಒಂದೆರಡು ಮಾತುಗಳನ್ನ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಕಾರ್ಯಕ್ರಮದ ಆಯೋಜಕರಿಗೆ ಮತ್ತೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಗ್ರಾಮದ ಯಜಮಾನರುಗಳು ಮತ್ತೆ ಎಲ್ಲ ಯುವಕರು, ಎಲ್ಲ ಬಂಧುಗಳಿಗೆ ಅತ್ಯಂತ ತುಂಬುರುದಿಯಾದ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಒಂದು ಕ್ವಶನ್, ಪಾಂಡುಪುರದಾದ್ಯಂತ ಸಮುದಾಯ ಭವನಕ್ಕೆ ಕೊರತೆ ಇದೆ. ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತಕ್ಕೆ ತಾವೇನು ಹೇಳ್ತೀರಾ? ಬಹಳ ಒಳ್ಳೆಯ ಪ್ರಶ್ನೆಯನ್ನು ನಮ್ಮ ಪತ್ರಕರ್ತರ ಮಿತ್ರರು ಹಾಕಿದ್ದಾರೆ. ಇಲ್ಲಿ ಸಮುದಾಯಗಳಿಗೆ ಒಬ್ಬೊಬ್ಬ ಸಮುದಾಯಗಳಿಗೂ ಒಂದೊಂದು ಭವನಗಳನ್ನ ಕೇಳೋದು ಅಷ್ಟು ಸೂಕ್ತ ಅಲ್ಲ. ಯಾಕೆಂದರೆ ನಗರದ ಅಭಿವೃದ್ಧಿಯ ನಿಟ್ಟಿನಲ್ಲಿ ನಾವೆಲ್ಲ ಜಾಗವನ್ನು ಕೂಡ ಈಗಾಗಲೇ ಆಮರಿಸಿಕೊಂಡಿದ್ವಿ. ಹಾಗಾಗಿ ಸರ್ವ ಧರ್ಮಗಳ ಎಲ್ಲ ಸಾಲ ಕುಂತ್ಕೊಂಡು ಊಟ ಮಾಡ್ರಪ್ಪ, ಧರ್ಮಗಳ ಅಲ್ಲಿ ಎಲೆ ಇದು ಮಾಡ್ಬಿಡ್ರಿ. ಒಂದೇ ರೀತಿಯಲ್ಲಿ ಒಂದೇ ಜಾಗದಲ್ಲಿ ಒಂದು ಭವನವನ್ನು ನಿರ್ಮಾಣ ಮಾಡಿದ್ರೆ ಎಲ್ಲ ಸಮುದಾಯದವರು ಕೂಡ ಅಲ್ಲಿ ಬಂದ್ ಮಾಡಬೇಕು. ಇಲ್ಲಿ ನಾನು ವಾಸ್ತವಿಕವಾಗಿ ಮಾತನಾಡುವಾಗ ಹೇಳಿದೆ, ಇಲ್ಲಿ ಒಂದೊಂದು ಧರ್ಮಗಳು ಒಬ್ಬೊಬ್ಬ ನಾಯಕನ ಇಟ್ಕೊಂಡು ಕುತ್ಕೊಳ್ಳೋದಲ್ಲ, ಎಲ್ಲರೂ ಕೂಡ ಒಂದು ಕಡೆ ಇರಬೇಕು. ಸರ್ವ ಧರ್ಮಗಳ ಮಿಲನ ಇದಾಗಬೇಕು. ಆ ಪಾಂಡುಪುರದಲ್ಲಿ ಅಂತ ಒಂದು ಭವನವನ್ನು ನಿರ್ಮಿಸಿ ಎಲ್ಲ ಸಮುದಾಯದವರು ಒಗ್ಗೂಡಿ ಒಂದು ಕಾರ್ಯಕ್ರಮಗಳನ್ನ ರೂಪಿಸ್ಕೊಳ್ಳೋಕ್ಕೆ, ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಅಂಥದ್ದೊಂದು ಭವನವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ನಾನು ಪ್ರಸ್ತುತ ಇಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಮತ್ತು ಮಾನ್ಯ ಶಾಸಕರಿಗೆ, ಮಾಜಿ ಶಾಸಕರಿಗೆ ಎಲ್ಲರಿಗೂ ಕೂಡ ಅತ್ಯಂತ ವಿನಯದಿಂದ ನಾನು ಕಳೆದ ಒಂದು 20 ವರ್ಷಗಳಿಂದ ಬೇಡಿಕೆ ಇಟ್ಟಿದ್ದೀನಿ. ನಾನು ಪುಟ್ಟಣ್ಣಯವರಿದ್ದಾಗಲೂ ಬೇಡಿಕೆ ಇಟ್ಟಿದ್ದೀನಿ, ಮತ್ತು ಪುಟ್ಟರಾಜು ಅವರಿದ್ದಾಗಲೂ ಭೇಟಿ ಇಟ್ಟಿದ್ದೀನಿ. ಅದಕ್ಕಾಗಿ ಹಣ ಬಿಡುಗಡೆ ಆಗಿದೆ ಅನ್ನೋ ಭರವಸೆಯನ್ನು ಕೂಡ ಹೇಳಿದ್ರು. ಆದರೆ ಕಾರ್ಯಗತಕ್ಕೆ ಮಾತ್ರ ಯಾರೂ ತಂದಿಲ್ಲ. ಅಂಥದ್ದೊಂದು ಸರ್ವ ಧರ್ಮಗಳ ಮಿಲನದ ಒಂದು ಸಮುದಾಯ ಭವನ ಆದರೆ ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ಮಾಡಿದ್ರೆ ಎಲ್ಲರೂ ಮಿಲನ ಆಗ್ತೀವಿ. ಅಲ್ಲಿಗೆ ಒಂದಷ್ಟು ಬದಲಾವಣೆಗಳನ್ನ ನಾವು ಕಾಣ್ತಾ ಹೋಗ್ಬೋದು. ಆ ನಿಟ್ಟಿನಲ್ಲಿ ನನ್ನ ಚಿಂತನೆ ಇದೆ. ಆ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು ಚಿಂತಿಸಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ವ್ಯಕ್ತಪಡಿಸ್ತಾ ಇವತ್ತು ಈ ಆರೋಳಿ ಗ್ರಾಮದಲ್ಲಿ ನಡೀತಿರ್ತಕ್ಕಂಥ ನಾಡಪ್ರಭು ಕೆಂಪೇಗೌಡ ಜಯಂತಿ ಅಂಗವಾಗಿ ಒಂದೆರಡು ಮಾತುಗಳನ್ನ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಕಾರ್ಯಕ್ರಮದ ಆಯೋಜಕರಿಗೆ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಗ್ರಾಮದ ಯಜಮಾನರುಗಳು ಮತ್ತು ಎಲ್ಲ ಯುವಕರು, ಎಲ್ಲ ಬಂಧುಗಳಿಗೆ ಅತ್ಯಂತ ತುಂಬುರುದಿಯಾದ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.